ಹಾಯ್ ಎಲ್ಲರಿಗೂ. ಇವತ್ತಿನ ರೆಸಿಪಿ ಉದ್ದಿನ ಬೇಳೆ ಚಟ್ನಿ. ಇದನ್ನು ದೇವಸ್ಥಾನದಲ್ಲಿ ತಿಂದಿರ್ತೀರ, ಆದರೆ ಮನೆಗೆ ಬಂದರೆ ಆ ಟೇಸ್ಟೇ ಬರಲ್ಲ. ಈ ಥರ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ತೆಂಗಿನ ತುರಿ, ಹುಣಸೆಹಣ್ಣು, ಉದ್ದಿನಬೇಳೆ, ಒಣಮೆಣಸು. ಇದಕ್ಕೆ ಉದ್ದಿನಬೇಳೆ ಜಾಸ್ತಿ ಬೇಕು. ಇವಾಗ ಒಂದು ಬಂಡಿ ಇಟ್ಟು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ, ಹಾಗೆಯೇ 2.5 ಸ್ಪೂನು ಉದ್ದಿನಬೇಳೆ. ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ಸಣ್ಣ ಉರಿಲೇ ಹುರಿಬೇಕು. ಉದ್ದಿನಬೇಳೆ ಹುರಿತಾ ಇದ್ದಾಗೇನೆ ಪರಿಮಳ ಬರುತ್ತೆ. ಸ್ವಲ್ಪ ಕೆಂಪಾದ್ಮೇಲೆ ಒಣಮೆಣಸು, ಖಾರಕ್ಕೆ ಅನುಗುಣವಾಗಿ. ಇದು ಸ್ವಲ್ಪ ಖಾರ ಇದ್ರೇ ತುಂಬ ರುಚಿಯಾಗೋದು. ಹಾಗಾಗಿ ಇಲ್ಲಿ 4 ಒಣಮೆಣಸನ್ನು ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಹುರಿದಾಯ್ತು. ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತುಂಬಾನೇ ರುಚಿಯಾಗುತ್ತೆ ಇದು. ಊಟಕ್ಕೆ, ದೋಸೆಗೆ. ಇದಕ್ಕೆ ಇವಾಗ ಹುಣಸೆ ಹಣ್ಣು, ಹಾಗೇನೆ 1 ರಿಂದ 1.5 ಮುಷ್ಟಿ ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ತುಂಬಾ ನೀರು ಹಾಕಬಾರ್ದು. ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಇರಲಿ. ರುಬ್ಕೊಂಡ್ಬಂದು ಇವಾಗ ಮತ್ತೊಂದು ಬಂಡಿ ಇಟ್ಟು ಅದಕ್ಕೆ ಎಣ್ಣೆ, ಹಾಗೆಯೇ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಹುರಿದು ಒಗ್ಗರಣೆನ ಚಟ್ನಿಗೆ ಸೇರಿಸ್ಕೊಂಡ್ಬಿಡೋಣ. ನೋಡಿ, ಉದ್ದಿನಬೇಳೆ ಚಟ್ನಿ ರೆಡಿ. ಒಂದ್ಸರಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.